ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತಿಲಕ್ ಪಲ್ಲವಿನ ತುಂಬ ಪವಿತ್ರನ ತುಂಬ ಇಷ್ಟಪಡ್ತಿರ್ತಾರೆ. ಬಟ್ ಪವಿತ್ರಾಗೆ ತಿಲಕ್ ಯಾರು ಅನ್ನೋದು ಗೊತ್ತಾಗಿದ್ದ ತಡ ನೀನು ನನಗೆ ಮೋಸ ಮಾಡಬೇಕು, ಬಡವ್ರ ಮನೆಯ ಹೆಣ್ಮಕ್ಳು ಜೊತೆಗೆ ಹಳ್ಳಿ ಹೆಣ್ಮಕ್ಳು ಜೊತೆ ನೀನು ಬೇಕು ಅಂತಾನೆ ಅಲ್ವಾ ಈ ರೀತಿ ಎಲ್ಲ ಮಾಡಿದ್ದು ಅಂತ ಹೇಳಿ ತುಂಬ ಕೋಪ ಮಾಡ್ಕೋತಾಳೆ. ಬಟ್ ತಿಲಕ್ದು ನಿಜವಾದ ಪ್ರೀತಿ ಆಗಿದೆ. ದೇವ್ಗೂ ಕೂಡ ತನ್ನ ಪ್ರೀತಿ ಯಾರು, ಪವಿತ್ರಾನೇ ತಾನು ಪ್ರೀತಿ ಮಾಡಿದ ತನ್ನ ಜೂನಿಯರ್ ಎಲ್ಲವನ್ನ ಕೂಡ ತಿಲಕ್ ತಿಳಿಸ್ಬಿಡ್ತಾರೆ. ತಿಲಕ್ ಪ್ರೀತಿ ಮಾಡ್ತಿರೋ ಹುಡುಗಿ ಪವಿತ್ರ ಅಂತ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಕೂಡ ದೇವ್ಗೆ ಶಾಕ್ ಆಗುತ್ತೆ. ತನ್ನ ತಮ್ಮಯ್ಯ ಯಾವತ್ತೂ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಕ್ಕಂಥ ದೇವ ಈ ಕ್ಷಣಕ್ಕೂ ಕೂಡ ತನ್ನ ತಮ್ಮನ ಖುಷಿಯನ್ನೇ ಬಯಸ್ತಿದ್ದಾರೆ. ಇಲ್ಲಿ ನನ್ನ ಪವಿತ್ರ ಇಲ್ಲದೆ ನಾನು ಇಲ್ವೇ ಇಲ್ಲ ಅಂತ ಹೇಳಿ ತಮ್ಮಯ್ಯ ಹೇಳಿದಾಗ ನಿಜಕ್ಕೂ ದೇವ್ಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಪವಿತ್ರ ಮತ್ತು ತಮ್ಮಯ್ಯನ ಒಂದ್ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾರೆ. ಇದರ ನಡುವೆ ಪವಿತ್ರನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಮಾವ ಇಲ್ಲಿ ಪವಿತ್ರ ಪ್ರೀತಿ ಮಾಡ್ತಿರೋದು ತಿಲಕ್ನ ಅಂತ ಗೊತ್ತಾಗ್ತಿದ್ದಾಗೆ ತಿಲಕ್ನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಒಬ್ಬಂಟಿಯಾಗಿ ಕಾರಲ್ಲಿ ಹೋಗ್ಬೇಕಿದ್ರೆ ಅವನ್ನ ಇಟ್ಕೊಂಡು ಎಳ್ಕೊಂಡು ಬರ್ತಾರೆ. ನನ್ನ ಹುಡುಗಿನ ಮದುವೆ ಆಗಬೇಕು, ಪ್ರೀತಿ ಮಾಡಬೇಕು ಅಂದ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡುವುದಿಲ್ಲ, ನಿನ್ನ ಕಥೆಯನ್ನೇ ನಾನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಪವಿತ್ರ ಮಾವ ಹೇಳಿ ತಿಲಕ್ನ ಸಾಯಿಸೋಕೆ ಅಂತ ಮುಂದಾಗ್ತಾರೆ. ಅಷ್ಟರಲ್ಲಿ ದೇವಲಿಗೆ ಎಂಟ್ರಿ ಕೊಟ್ಟಿದ್ದ ತನ್ನ ತಮ್ಮಯ್ಯನನ್ನ ಕಾಪಾಡ್ತಾರೆ. ಭರ್ಜರಿಯಾಗಿ ಒಂದು ಫೈಟ್ ಕೂಡ ನಡೆಯುತ್ತೆ. ಆದರೂ ಕೂಡ ತನ್ನ ತಮ್ಮಯ್ಯನ ಕಾಪಾಡೋಕೆ ದೇವ್ ಬಂದರೂ ಕೂಡ ಕೊನೆಗೂ ತಮ್ಮಯ್ಯನ ಮೇಲೆ ಅಂದರೆ ತಿಲಕ್ನ ಮೇಲೆ ಅಟ್ಯಾಕ್ ಆಗಿಬಿಡುತ್ತೆ. ನಂತರ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿ ತಕ್ಷಣ ಹಾಸ್ಪಿಟಲ್ಗೆ ತನ್ನ ತಮ್ಮಯ್ಯನನ್ನ ಅಡ್ಮಿಟ್ ಮಾಡ್ತಾರೆ. ಅಮ್ಮಂಗೆ ಗೊತ್ತಾಗುತ್ತೆ ಯಾರು ಇದಕ್ಕೆಲ್ಲ ಕಾರಣ ಅಂತಿದ್ದಾಗೇನೆ ಅವನ ಪ್ರೀತಿ ಮಾಡಿದ ಹುಡುಗಿ ಪವಿತ್ರ ಅಂತ ಹೇಳ್ತಾರೆ. ಫುಲ್ ಸಿಡಿದು ಹೋಗ್ತಿದ್ದಾರೆ ಅಮ್ಮ ಅಂತೂ. ಇತ್ತ ಕಡೆ ಪವಿತ್ರಗೂ ಕೂಡ ವಿಷಯ ಗೊತ್ತಾಗುತ್ತೆ. ತನ್ನ ಪ್ರೇಮಿಯನ್ನು ನೋಡಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಬರ್ತಾರೆ. ICUನಲ್ಲಿದ್ದಾರೆ, ತುಂಬ ಸೀರಿಯಸ್ ಆಗಿದ್ದಾರೆ, ಯಾವುದೇ ರೀತಿಯ ಪ್ರಜ್ಞೆ ಕೂಡ ಇಲ್ಲ. ಇವತ್ತು ಮನಬಿಚ್ಚಿ ಹೇಳ್ತಾ ಇದ್ದೀನಿ ತಿಲಕ್, ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ, ನೀನಿಲ್ಲದೆ ನಾನಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ತಿಲಕ್ ಬದುಕುಳಿತಾರ ಅಥವಾ ದೇವ್ ಕೈಗೆ ತನ್ನ ಪ್ರೀತಿಯನ್ನು ಒಪ್ಪಿಸಿ ಸಾವನ್ನಪ್ತಾರ ತಿಲಕ್ ಅನ್ನೋದನ್ನ ಕಾದು ನೋಡ್ಬೇಕು.